ಮೊದಲೇಕ ಮಾಧ್ಯಮ ಪಕ್ಷ ವತಿಯಿಂದ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮಾಧ್ಯಮ ಲೋಕ ದೊಡ್ಡದು, ಅದಕ್ಕೆ ಧನ್ಯವಾದವನ್ನು ತಿಳಿಸಿ ನಾನು ಎರಡು ಮಾತುಗಳನ್ನು ತಿಳಿಸುತ್ತೇನೆ. ನಾನು BJP ಕಾರ್ಯಕರ್ತ. 45 ವರ್ಷದಿಂದ ನಮ್ಮ ತಂದೆಯವರು ಇದ್ದಾಗ ಸಹಿತ ನಮ್ಮ ತಂದೆಯವರು ನನಗೆ ಭಾಷೆ ಕೊಟ್ಟರು, ನೀನು ಏನೇ ಮಾಡಿದ್ರು BJPಯಲ್ಲೇ ಇರು ಅಂತೇಳಿ ಮಾಡಿದ್ರು. ಆ ಸಲಹೆಯಂತೆ ನಾನು ನಮ್ಮ ತಂದೆಯ ಆತ್ಮಕ್ಕೆ ಒತ್ತಿ ನಾನು BJPಯಲ್ಲೇ ಇದ್ದೇನೆ. ಕಾಂಗ್ರೆಸ್ನಲ್ಲಿ ನಾನು ಒಂದು ಹೆಜ್ಜೆನೂ ಮುಂದಿಟ್ಟಿಲ್ಲ. ಆ ಪಕ್ಷದ ಮೀಟಿಂಗ್ ಎಲ್ಲೇ ಇದ್ರೂ ಸಹಿತ ನಾ ಅಟೆಂಡ್ ಆಗ್ತಿಲ್ಲ. ಯಾವುದೇ ದುರದೃಷ್ಟಿಯಿಂದ ಕಾಂಗ್ರೆಸ್ನವರು ನಮ್ಮ ಬಗ್ಗೆ ಇದನ್ನ ಹೇಳ್ತಾರೆ. ನಾನು BJPಯಲ್ಲೇ ಇದ್ದೇನೆ. BJPಯಲ್ಲಿ ನನ್ನ ಚಕಡಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬವನ್ನ ಡಿಸೆಂಬರ್ 25ರಂದು ಯಾವುದೇ ವಾರ ಇರಲಿ, ಯಾವುದೇ ತಿಂಗಳ ಇರಲಿ, ಆ ಸಂದರ್ಭದಲ್ಲಿ ನನ್ನ ದುಡಿಮೆಯನ್ನು ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರ ಬರ್ತ್ಡೇ ಅನ್ನು ಮಾಡುತ್ತೇನೆ. ನೀವು ಕಾಂಗ್ರೆಸ್ ಪಕ್ಷದಾಗ ಹೋಗಿಲ್ಲ? ಇಲ್ಲ ಇಲ್ಲ ಇಲ್ಲ. ಬಗ್ಗೆ ಕೆಲವೊಬ್ರು BJP ಹೇಳ್ತಾರೆ, ಇಲ್ಲ ಇವ್ರು ಕಾಂಗ್ರೆಸ್ ಮಾಡ್ಯಾರಂತಾರ. ಅದು ಸರಿನೋ ತಪ್ಪು? ತಪ್ಪದು. ನೀವು ಕಾಂಗ್ರೆಸ್ ಹೋಗಿಲ್ಲ? ಹೋಗುದಿಲ್ಲ, ಹೋಗುದು ಇಲ್ಲ. ಈ ರೀತಿ ಹೇಳಕತ್ತಿದ್ರೆ ಸುಳ್ಳು ಅಂತಿದೆ. ಸುಳ್ಳು. ಹಂಗೇನಾರ ನಮ್ದು ಭಾವಚಿತ್ರ ಮತ್ತು ನಮ್ದು ಉದ್ದಾತಿ ಅವ್ರ ಕಡೆ ಒಂದು ಫೋಟೋ, ಒಂದು ಶಾಲು ಇತ್ತು ಅಂದ್ರೆ ನನಗೆ ಅವ್ರಿಗೆ ನಾನು 5,000 ಬಹುಮಾನವನ್ನು ಕೊಡ್ತೇನೆ. ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದಾಗ ಇದ್ದಂತ ಫೋಟೋ ತೋರಿಸಿದ್ರೆ 5,000 ಬಹುಮಾನವನ್ನು ನಾ ಸ್ವತಃ ಅಮಲಿ ಮಾಡಿ ಕೊಡ್ತೀನಿ. ಈ ರೀತಿ ನೀವು ಕಾಂಗ್ರೆಸ್ ಇದ್ರಂತೆ ಸುಳ್ಳು ಹೇಳ್ತಾರಲ್ಲ? ಎಲ್ಲ ಸುಳ್ಳು. ನಿಮ್ ಮನ್ಸಿಗೆ ನೋವು ಆಗ್ತೈತಿ? ಮನಸ್ಸಿಗೆ ನೋವು ಆಗ್ತೈತಿ. ಈಗ ನಾವು ಒಂದು ವಾರದಿಂದ ನಾನು ಸರಿಯಾಗಿ ಊಟ ಸರಿಯಾಗಿ ಮಾಡಕ್ ಕುಂತಿಲ್ಲ. ನನಗ ಈ ಟೈಪ್ ಮಾತ ಬಂದವಲ್ಲ, ಫೋಟೋ ತೆಗ್ಸಿರಿ, ರೊಕ್ಕ ತಿಂದಿರಿ, ಯಾರೋ ಒಬ್ಬ ಮುಖಂಡ ಆಗಲಿ ಕಾರ್ಪೊರೇಟರ್ ಆಗಲಿ ನನ್ನ ಕಡೆ ಬಂದು ನಮ್ಮ ಪಕ್ಷಕ್ಕೆ ಬಾ ಅಂತೇಳಿ ಕೇಳುವಿಲ್ಲ, ನಾವು ಹೋಗುದು ಇಲ್ಲ. ನನ್ನ ಜೀವ ಇರುವವರೆಗೆ BJPಯಲ್ಲೇ ಇರ್ತೇನೆ. ನಿಮ್ಗೆ ಹೆಚ್ಚಿಗೆ ನೋವಾಗೈತಿ? ಪಕ್ಷದಿಂದನೂ ನೋವಾಗೈತಿ. ಒಂದು ಧ್ವಜ ಕೊಡಾಕ ಅವ್ರಿಗೆ ಆಗಿಲ್ಲ. ಯಾರು ಗೊತ್ತಿಲ್ಲ? ನಾರಾಯಣ್ ದತ್ತರ್ಗರ್ ಇರ್ಬೋದು, ಅಜ್ಜಪ್ಪ ಬೆಂಡಿಗೇರಿ ಇರ್ಬೋದು, ಮತ್ತು ಮೆಣಸಿನಕಾಯಿ ಇರ್ಬೋದು. ಮೆಣಸಿನಕಾಯಿ 2 ಸರಿ ಅವನ ಕಡೆ ಧ್ವಜ ಕೇಳಕ್ ಹೋಗಿದ್ದೆ. ಆಮೇಲೆ ಬಾ, ನಾಳೆ ಬಾ. ಈ ರೀತಿ ಸುಳ್ಳು ಯಾರು ಅರ್ಥ ಆಗುತ್ತಾರಂತೀರಿ? ಯಾರ ಸಾರ್ವಜನಿಕರು ಅಥವಾ ಮುಖಂಡರು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಅವ್ರ ಕಡೆ ಪ್ರೂಫ್ ಇದ್ರೆ ನಾನು ಅವ್ರಿಗೆ 5,000 ನನ್ನ ಸ್ವಂತ ದುಡಿಮೆಯಿಂದ ಅವ್ರಿಗೆ ಕೊಡ್ತೀನಿ, ಸನ್ಮಾನ ಮಾಡ್ತೀನಿ ಅವ್ರಿಗೆ. ನೀವು ಕಾಂಗ್ರೆಸ್ಗೆ ಅಲ್ಲಿ ಮಂದಿ ಕುಂತಾರಂದ್ರೆ ಅವ್ರ ಕಡೆ ಹೋಗುದಿಲ್ಲ ನಾವು. ಈಗ ಮೂರ್ತಿ ಕುಂದ್ರಿಸ್ಬೇಕಂತಾರಲ್ಲ? ನನಗೆ ಫಸ್ಟ್ ಬೇಡಿಕೆ 45 ವರ್ಷದಿಂದ ಅಗಸರೋಣಿಯ ಮೂಲಿಯಲ್ಲಿ ಕಾರ್ಪೊರೇಷನ್ ಜಾಗ ಇದ್ದು ನನಗ ಧ್ವಜದ ಕಂಬ, ಕೇಸರಿ ಕಂಬ ಈಗಾದ್ರೂ ಇದೆ. ಬ್ರಿಟಿಷರ ಕಾಲದ್ದು. ಅವಾಗ ನನ್ನ ಸ್ವಂತ ಖರ್ಚಿನಿಂದ ಅದನ್ನ ಉಗುದು ನಮ್ಮ ವಾಜಪೇಯಿ ಅವ್ರದ್ದು ಒಂದು ಹೆಸರು ಇರಲಿ, ಇಂದಿಲ್ದ ನಾಳೆ ವಾಜಪೇಯಿ ಅವರ ಪ್ರತಿಮೆ ಇಲ್ಲಿ ಸ್ಟಾರ್ಟ್ ಆಗ್ಬಹುದು, ಸರ್ಕಾರ ಕೊಡ್ಬಹುದು. ಅಲ್ಲ, ಈಗ ನಿಮಗೆ ಯಾರಾದ್ರೂ ನಾಯಕರು ನಿಮ್ಮ ಮನೆಗಾತ ನಿಮಗಾತ ಏನ ಬಂದ್ ಭೇಟಿ ಆಗ್ಯಾರ? ಯಾರು ಬಂದಿಲ್ಲ, ಇನ್ನವ್ರಿಗೆ ಯಾರು ಬಂದಿಲ್ಲ. ಯಾರು ಬಂದಿಲ್ಲ? ದುಃಖ ಆಗ್ತೈತೆ? ದುಃಖ ಆಗ್ತೈತಿ. ಪಕ್ಷದೊಳಗ ನಮ್ಗೆ ಇದಿಲ್ಲ, ಒಂದೇದು ಗೌರವ ಇಲ್ಲ. ನಮ್ಮಲ್ಲಿ ಬೈಕ್ ಇಲ್ಲ, ಆಮೇಲೆ ಅವ್ರು ಕೂಡ ತಿರ್ಗಾಡಕ ದುಡ್ಡಿಲ್ಲ. ನಾವು ಅಮಲಿ ಮಾಡೋರ್ ಅಂದ್ಕೊಳ್ಳೋಣ ಪಕ್ಷದವರು ಅಥವಾ ಎಲ್ಲಾ ಮುಖಂಡರು ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿ ನಾವು ಹಿಂದಕ್ಕೆ ಹೋರಾಟ ಮಾಡಿವಿ. ಅವ್ರು ಕಂದಾಯ ಸಚಿವರು ಆದಾಗ ಪಗಡಿಯೋನಿ ಮೂಲಿಗೆ ಮಾಲಾರ್ಪಣೆ ಮಾಡಿವಿ. ಈಗ ಕೆಲವೊಬ್ರು ಈ ರೀತಿ ನಿಮ್ಗೆ ನೋವು ಮಾಡಕತ್ತಾರಲ್ಲ, ಇದರಿಂದ ಪಕ್ಷ ಬಿಡ್ತೀರ ಅಥವಾ ಪಕ್ಷದೊಳಗೆ ಇರ್ತೀವಿ? ನಮ್ ಜೀವ ಇರುವವರೆಗೆ ಪಕ್ಷದೊಳಗೆ ಇರ್ತೀವಿ ನಾವು. ನಿಮಗೆ ಏನ್ ಅವಮಾನ ಅನಿಸ್ತೈತಿ? ಅವಮಾನ ಅನ್ನಿಸ್ತೈತಿ. ಇಷ್ಟು ವರ್ಷ ದುಡಿದಿದ್ದಕ್ಕ ವಾಜಪೇಯಿ ಅವರ ಹುಟ್ಟು ಹಬ್ಬಕ್ಕ ಅವಮಾನ. ಅವರು 3 ಸೀಟ್ಲಿಂದ ಪಾರ್ಲಿಮೆಂಟ್ ನಲ್ಲಿ ಪ್ರಧಾನಮಂತ್ರಿ ಆದ್ರು. ನಿಮ್ ಜೀವ ಇರೋ ತನಕ, ನಮ್ಮ ಜೀವ ಇರುವ ತನಕ, ನನ್ನ ಮಕ್ಕಳ ಜೀವ ಇರುವ ತನಕ
ನಾವು ಬಿಜೆಪಿಯಲ್ಲೇ ಇರ್ತೀವಿ. ಮಾಡೋದು ಅವರು ಕಾರ್ಪೊರೇಟರ್ ಆಗೋದು ಬೇಡ, ಮಂತ್ರಿ ಆಗೋದು ಬೇಡ, MLA ಆಗೋದು ಬೇಡ. ನಾ ಸಾಮಾನ್ಯ ಕಾರ್ಯಕರ್ತನಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜೊತೆಯಿಂದ ಮುಂದೆ ಇಲೆಕ್ಷನ್ ಬಂದ್ರೆ ಮತ್ತೆ ಪ್ರಚಾರದಾಗ ಹೋಗ್ತೀರಿ ನೀವು? ಹೋಗ್ತೀವಿ. ಯಾರು ಕರೆದ್ರು ಹೋಗ್ತೀರಿ? ಬಿಜೆಪಿಯವರು ಎಲ್ಲೇ ಇರ್ಲಿ ನಾವು ಹೋಗ್ತೇನೆ. ನಿಮ್ ಕಡೆ ಏನ್ ಸಾಧ್ಯ ಪಕ್ಷ ಸಂಘಟನೆ ಮಾಡಿ ಪಕ್ಷದ ಸಂಘಟನೆ ಮಾಡ್ತೇನೆ.